ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಸಪ್ತಮೋऽಧ್ಯಾಯಃ. ಜ್ಞಾನವಿಜ್ಞಾನಯೋಗಃ. ಯೇಷಾಂ ತ್ವಂ ತಗತಂ ಪಾಪಂ ಜನಾನಾಂ ಪುಣ್ಯಕರ್ಮಣಾಂ ತೇ ದ್ವಂದ್ವಮೋಹನಿರ್ಮುಕ್ತಾಃ ಭಜಂತೆ ಮಾಂ ದೃಢವ್ರತಾಃ. ಆದರೆ ಪುಣ್ಯ ಕರ್ಮಗಳನ್ನು ಮಾಡಿ ಪಾಪಗಳನ್ನು ಕಳೆದುಕೊಂಡವರು ದ್ವಂದ್ವಗಳ ಮೋಹಗಳಿಂದ ಮುಕ್ತರಾದವರು. ಶ್ರದ್ಧೆಯಲ್ಲಿ ದೃಢವಾಗಿರುವವರು ನನ್ನನ್ನು ಆಶ್ರಯಿಸುತ್ತಾರೆ. ನಿಶ್ಚಿತ ಕಾರ್ಯ ಮಾಡುವಾಗ ಮಾಡಿದ ಸಮಾಜ ಹಿತ ಕಾರ್ಯದಿಂದ ಉತ್ತಮ ಧರ್ಮ ಆಚರಿಸಿ ಋಣಾತ್ಮಕ ಅಂಶಗಳನ್ನು ಕಳೆದುಕೊಂಡು ಚಿತ್ತಶುದ್ಧಿಯಾಗಿ ದೃಢತೆ ಬಂದ ಕಾರಣದಿಂದ ಚಂಚಲ ಮೋಹವನ್ನು ಕಳೆದುಕೊಂಡು ಶ್ರದ್ಧೆ ಹೆಚ್ಚಾಗಿ ಅಚಲ ಮನಸ್ಸಿನಿಂದ ಭಗವಂತನನ್ನು ಪೂಜಿಸುತ್ತಾರೆ. ಅಂದರೆ ಅವನಲ್ಲೇ ಐಕ್ಯವಾಗುತ್ತಾರೆ. ಯಾವುದೇ ಜೀವಿ ಕರ್ಮ ಕಾರಣಕ್ಕಾಗಿ ಬಂದು ಪ್ರಾಪಂಚಿಕ ಸುಖದಿಂದ ಮೋಹಿತರಾಗಿ ನಂತರ ವ್ಯಾಮೋಹಕ್ಕೆ ಒಳಗಾಗಿ ಜನ್ಮಾಂತರದ ಸುಳಿಯಲ್ಲಿ ಸಿಲುಕಿ ಹೆಚ್ಚು ಹೆಚ್ಚು ಋಣಾತ್ಮಕ ಅಂದರೆ ಸಮಾಜ ಒಪ್ಪದ ಕೆಲಸ ಮಾಡುತ್ತಾ ಹೂಳು ತುಂಬಿದ ಕೆರೆಯಲ್ಲಿ ಕಾಲಿಟ್ಟು ಒಂದನ್ನು ತೆಗೆಯಲು ಇನ್ನೊಂದನ್ನು ಬಲವಾಗಿ ಊರಿ ಹೊರಬರಲಾಗದೆ ಚಡಪಡಿಸುವಂತೆ ಪಾಪ ಕಾರ್ಯಕ್ಕೆ ಕೈ ಹಾಕಿದವನ ಸ್ಥಿತಿ ಇದಕ್ಕಿಂತ ಭಿನ್ನವಾಗಿರಲು ಸಾಧ್ಯವಿಲ್ಲ. ಕಾರ್ಮೋಡದ ಮರೆಯಲ್ಲಿ ಸಣ್ಣ ಬೆಳಕು ಕಾಣುವಂತೆ ಪಾಪ ಕಾರ್ಯ ಮಾಡುವ ಸಮಯದಲ್ಲಿ ದೊರೆತ ಸಣ್ಣ ಹಿತನುಡಿಯಿಂದ ಬದಲಾಗಿ ಪಾಪ ಕಾರ್ಯ ಬಿಟ್ಟು ಜನಹಿತ ಕಾರ್ಯದ ಮೂಲಕ ಸಂಪಾದಿಸಿದ ಪುಣ್ಯದಿಂದ ಜ್ಞಾನ ಪಡೆದು ಭಗವಂತನನ್ನೇ ಸೇರಬಹುದೆಂಬ ಆಶಯ ಮೂಡುತ್ತದೆ. ಜೀವನದಲ್ಲಿ ಒಮ್ಮೆ ಎಡವಿದಾಗ ಅಂದರೆ ಅರಿವಿಲ್ಲದೆ ಪಾಪ ಕಾರ್ಯ ಮಾಡಿದಾಗ ಹೇಗೂ ಮಾಡಿದ್ದಾಗಿದೆ, ಒಂದು ತಪ್ಪು ಮಾಡಿದರೂ ಒಂದೇ, 10 ತಪ್ಪು ಮಾಡಿದರೂ ಒಂದೇ ಎನ್ನುವ ತಪ್ಪು ಮಾಡುವ ಬದಲು ಪಶ್ಚಾತ್ತಾಪದಿಂದ ಬದಲಾಗಿ ಭಗವಂತನಲ್ಲಿ ಶರಣಾದರೆ ಉತ್ತಮ ಜೀವನ ನಿಶ್ಚಿತ ಎಂಬುದನ್ನು ಹೇಳಿದ ಭಗವಂತನಿಗೆ ಶರಣಾಗಿ ವಂದಿಸೋಣ. ಹರಿ ಓಂ.